ನಮಸ್ಕಾರ ಕಣ್ರಪ್ಪ, ವಂದನೆಗಳು ಹೇಳ್ತಾನೆ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋನ. ತ್ರಿವೇಣಿ ಪಿ ಅಂತ ಹೇಳ್ಬಿಟ್ಟು ಇವರ ಒಂದು ಇನಿಷಿಯಲ್ ಇರುತ್ತೆ, ತ್ರಿವೇಣಿ ಅಂತ ಹೇಳಿ ಸ್ನೇಹಿತರೆ. ಒರಾಕಲ್ ಅನ್ನೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಸಭ್ಯತೆ ಇರುವ ಒಂದು ಕುಟುಂಬದವಳು ಸ್ನೇಹಿತರೆ. ಈಕೆ ಭಾಳ ಚೆನ್ನಾಗಿ ಮಾತನಾಡ್ತಾರೆ, ಎಲ್ಲ ಮಾಡ್ತಾರೆ. ಓಕೆನಾ. ಇನ್ನು ವಿಚಾರ ಏನಪ್ಪ ಅಂತ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ದೆಂಗಾಡುವಾಗ ಮಂಚ ಅಲುಗಾಡುತ್ತೆ ಮತ್ತು ಕಿಟ ಅಂತ ಶಬ್ದ ಬರುತ್ತೆ, ಜೋರಾಗಿ ಕೇಳಿಸುತ್ತೆ ಎಲ್ರಿಗೂ. ನೀವೆಲ್ಲೇ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ರು ಸಹ ಇಲ್ಲಿ ಮಂಚ ಕಿಟ ಲಟ ಅನ್ನೋದು ಕೇಳಿಸ್ತೆ ಅಂತಕ್ಕಂಥದ್ದು ಇಲ್ಲಿ ತ್ರಿವೇಣಿ ಅನ್ನುವರ ಇಲ್ಲಿ ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಭಾಳ ದೊಡ್ಡದೇನೆ ಮಂಚ, ಅಂದರೆ ಸ್ವಲ್ಪ ಹಳೇದು. ಆ ಒಂದು ಕಾರಣಕ್ಕೋಸ್ಕರ ಅದನ್ನು ರಿಪೇರಿ ಮಾಡಿಸೋದಾಗಲಿ ಹೊಸದು ತಾಣೋದಕ್ಕೆ ಇವರ ಹತ್ರ ಸಮಯ ಇಲ್ಲ ಅನ್ನೋ ಒಂದೇ ಒಂದು ಸಮಸ್ಯೆ. ಇನ್ನು ಕೆಲಸದ ಬಗ್ಗೆ ಮಾಹಿತಿ ಏನಪ್ಪ ಹಂಚ್ಕೊಂಡಿದ್ದಾರೆ ಅಂದರೆ, ಮನೆಯವರು ಕೆಲಸಕ್ಕೆ ಹೋಗ್ತಾರೆ, ಜೊತೆಗೆ ನಾನು ಸಹ ಹೋಗ್ತೀನಿ, ಬರೋದು ಸಂಜೆ ಆಗುತ್ತೆ. ಏಕೆಂದರೆ ಕೆಲಸವೇ ಮುಖ್ಯ ಆಗಿರೋದ್ರಿಂದ ಸ್ವಲ್ಪ ಹಾಗಾಗಿ ಏನು ಮಾಡಲಿಕ್ಕಾಗಲ್ಲ. ಬಂದ ತಕ್ಷಣ 2 ಸಲ ಒದ್ದೆಯಾಗಿರುವ ತೂತಿಗೆ ಬಿಸಿ ತುಪ್ಪ ಬಿಡುವ ಕಾರ್ಯಕ್ರಮ ಶುರುವಾಗುತ್ತೆ. ಯಾಕೆಂದರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಬಂದ ತಕ್ಷಣ ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡೋದು. ಆ ಒಂದು ಕಾರಣಕ್ಕೋಸ್ಕರ ಪ್ರತಿ ಸಲನೂ ಆ ರೀತಿ ಮಾಡ್ತಾರೆ. ಕೆಲವೊಂದು ಸಲ ಮಲ್ಲಿಗೆ ಅಥವಾ ಮೈಸೂರು ಪಾಕ್ ಸ್ವೀಟ್ ತಂದು ಚೂಲು ಎದ್ದೇಳಿಸ್ತಾರೆ. ಇವರಿಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ, ಸ್ವೀಟ್ಸ್ ಅಂದರೆ ಸ್ವಲ್ಪ ಜಾಸ್ತಿ ತಿಂತಾರೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಕೊಡ್ತಾರೆ ಅವರಿಗೆ. ಇನ್ನು ಮಂಚದ ಒಂದು ಸಮಸ್ಯೆ ಬಗ್ಗೆ ಇಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅವರೇನೆ. ಏನಪ್ಪ ಅಂದರೆ, ಕಿರಿಕಿರಿ ಏನಾಗಿದೆ ಅಂತಂದರೆ, ಮನೆಯವರು ದಪ್ಪ ಇದ್ದಾರೆ, ಹಾಗಾಗಿ ಎತ್ತಿ ಅಂತ ಗೂಟ ಹಾಕಬೇಕಾದ್ರೆ ಮಂಚ ಸ್ವಲ್ಪ ಲಟ್ಕ ಪಟ್ಕ ಅನ್ನುತ್ತೆ. ಶಬ್ದ ಕೇಳಿಯೇ ಅರ್ಧ ತೆವಲು ಸ್ವಲ್ಪ ಕಮ್ಮಿ ಆಗೋಗ್ಬಿಡುತ್ತೆ, ಆಯಿತಾ. ಯಾಕೆಂದರೆ ಅದೊಂಥರ ಹಿಂಸೆ ಆಗುತ್ತೆ, ಅದೊಂದು ಶಬ್ದ ಕೇಳೋದ್ರಿಂದ ಕಿಟ ಅಂತ ಒಂದು. ಅದಕ್ಕೆ ಸರಿ ಮಾಡಿ ಕೊಟ್ಟರೆ ಒಂದು ಸಲ ಆದರೂ ನಂದು ಜೇನುತುಪ್ಪದ ರುಚಿ ತೋರಿಸ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ಒಂದು ಸಲನಾದರೂ ಕೊಡ್ತಾರೆ ಸ್ನೇಹಿತರೆ, ಅದರಲ್ಲೇನು ಅನುಮಾನ ಇಟ್ಕೋಬೇಡಿ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಮಾಸ್ಟರ್ ಬೆಡ್ರೂಮು ಕಿಂಗ್ ಸೈಜ್ ಕಾಟು ಇಷ್ಟರದಾದರೆ ಇವರಿಗೆ ಓಕೆ ಆಗುತ್ತೆ. ವಿತ್ ಸೈಡ್ ಟೇಬಲ್ಸ್ ಆ್ಯಂಡ್ ವಾರ್ಡ್ರೋಬು, ಪ್ಲೆಂಟಿ ಆಫ್ ಸ್ಪೇಸ್ ಫಾರ್ ಫ್ರೀ ಮೂವ್ಮೆಂಟ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಬೆಡ್ರೂಮ್ಗೆ ಒಂದು ಸೈಜು ಯಾವ ರೀತಿ ಇರಬೇಕು ಒಂದು ಕಾಟ್ ಅನ್ನೋದಂದರೆ, ಕಿಂಗ್ ಸೈಜು ಕಾಟು 78x78x72 6.5x6 ಈ ಇಂಚಿಂದಾದರೆ ಓಕೆ. ಇನ್ನು ಸ್ಮಾಲ್ ಬೆಡ್ರೂಮ್ಗೆ ಸಿಂಗಲ್ ಕಾಟು 75x36 6.25x3 ಆರ್ ಕಸ್ಟಮೈಸ್ ಸೈಜ್ ಬೇಸ್ಡ್ ಆನ್ ಎಲ್ಡರ್ಲಿ ನೀಡ್ಸ್. ಅಂದರೆ ಸ್ನೇಹಿತರೆ, ಯಾರು ಎಷ್ಟು ಜನ ಮಲಗಬೇಕು ಏನು ಕತೆ, ಸ್ಮಾಲ್ ಬೆಡ್ರೂಮು ಆರಾಮಾಗಿ ಮಲಗ್ಬೋದು ಸ್ನೇಹಿತರೆ. ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆರಾಮಾಗಿ ಬೆಡ್ರೂಮ್ಸು ಯಾವ ರೀತಿ ಒಂದು ಶೇಪಲ್ಲಿ ಮಾಡಬೇಕು ಅಂತಂದರೆ ಅನುಕೂಲತೆ ಆಗೋ ರೀತಿಯಲ್ಲಿ ಇರಬೇಕು. ಓಕೆನಾ ಬೆಡ್ರೂಮು. ಓಕೆ,